ಯಾರು ತನ್ನಿಂದ ತನ್ನ ಜೀವನನೇ ಹಾಳು ಮಾಡ್ಕೊಂಡೋ ಅವನು ಜೀವಂತವಾಗಿರೋದಕ್ಕೆ ಯೋಗ್ಯನಲ್ಲ. ವಿದ್ಯಾ, ದುಡ್ಡು ಕೊಡು, ದುಡ್ಡು ಕೊಡು ವಿದ್ಯಾ, ದುಡ್ಡು ಕೊಡು. ನೀನ್ ನನ್ನ ತಲೆ ಕೆಡಿಸ್ಬೇಡ. ಇಲ್ಲ, ದುಡ್ಡಿಲ್ಲ ನನ್ನ ಹತ್ರ. ದುಡ್ಡಿಲ್ವಾ ನಿನ್ನ ಹತ್ರ? ಇವೆಲ್ಲ ತಗೊಳ್ಳೋದಕ್ಕೆ ದುಡ್ಡಿದೆ ನಿನ್ನ ಹತ್ರ? ನನಗ್ ಕೊಡೋದಕ್ ಮಾತ್ರ ದುಡ್ಡಿಲ್ವ ನಿನ್ನ ಹತ್ರ? ಇದೇನಿದು? ಈ ವಡಪಾವ್ಯಾರ್ ನಿಮ್ಮ ಅಪ್ಪ ತಂದು ಕೊಟ್ನಾ? ನನ್ ಕೆಲ್ಸ ಮಾಡಿ ದುಡ್ದಿದ್ ಹಣದಲ್ಲಿ ನಾನು ಅದನ್ನೆಲ್ಲ ತಗೊಂಡ್ ಬಂದಿರೋದು. ವಡಪಾವ್ ಬೇಕಾ ನಿನ್ ಮಕ್ಳಿಗೆ? ಇದು ನಿನ್ ಮಕ್ಳಿಗೆ ಬುದ್ಧಿ ಕಲಿಸ್ತೀನಿ. ದಯವಿಟ್ಟು ಮಕ್ಳಿಗೆ ಇವತ್ತು ನಿನ್ ಜೊತೆ ಈ ಮಕ್ಕಳು ಚರ್ಮವನ್ನು ಸುಳಿದ್ ಬಿಡ್ತೀನಿ. ಕೊಡು ದುಡ್ಡು. ನಿಲ್ಸು ನಿಲ್ಸು ನಿಲ್ಸು, ಕೊಡ್ತೀನಿ. ಬೇಗ ಕೊಡು. ದುಡ್ಡು ಕೊಟ್ಟು ಒಳ್ಳೆ ಕೆಲಸ ಮಾಡಿದ್ಯಾ, ಇಲ್ಲ ಅಂತಿದ್ರೆ ನಿನ್ ಕತೆ ಮುಗಿಸ್ತಿದ್ದೆ. ಹೋಗೋ. ಚಿನ್ನ ಬೆಳ್ಳಿ ಕಪ್ಪಾಗಬಹುದು, ಆದ್ರೆ ಸಂಬಂಧಗಳು ಯಾವತ್ತು ಹೊಳಿತಾನೆ ಇರ್ಬೇಕು. ಇದು ನನಗೆ ಮೊದಲೇ ಗೊತ್ತಾಗ್ಬೇಕಿತ್ತು. ಈ ನರಕದಿಂದ ಪಾರಾಗ್ಬೇಕಂದ್ರೆ ನನಗ್ ಬೇರೆ ದಾರಿ ಇಲ್ಲ. ನನ್ನ ಕ್ಷಮಿಸ್ಬಿಡಿ ಮಕ್ಳೇ, ನಾನ್ ನಿಮ್ಮಿಬ್ರನ್ನ ತುಂಬಾ ಪ್ರೀತಿಸ್ತೀನಿ. ವಿದ್ಯಾ, ಹೇ ಕುನಾಲ್, ವಿದ್ಯಾ, ಹೇ ವಿದ್ಯಾ, ಡಿಂಪು, ಮಗಳೇ ಡಿಂಪು. ಅಯ್ಯೋ ದೇವ್ರೆ, ಏನ್ ಮಾಡ್ಬಿಟ್ಟೆ ನಾನು? ಸರ್, ಸರ್ ನಿಲ್ಲಿ ಸರ್, ಪ್ಲೀಸ್. ನನ್ನನ್ನು ತಡಿಬೇಡಿ. ಇವತ್ತು ನಾನು ನನ್ನ ಹೆಂಡತಿ ಮಕ್ಕಳ ಹತ್ರ ಹೋಗೋದನ್ನ ಯಾರು ತಡಿಯಕ್ಕಾಗಲ್ಲ. ನನ್ನ ಕ್ಷಮಿಸ್ಬಿಡು ವಿದ್ಯಾ, ನಾನು ಬರ್ತಾ ಇದ್ದೀನಿ ಮಕ್ಕಳ. ಡಿಂಪು, ಕುನಾಲ್, ನಾನು ಬರ್ತಾ ಇದ್ದೀನಿ. ಸರ್, ನಾನು ಬದುಕಿದ್ದೀನಿ. ಎರಡ್ 2010. ನಾನು ಇಷ್ಟು ವರ್ಷ ಹಿಂದೆ ಹೇಗೆ ಬಂದಿದ್ದೀನಿ? 2032ರಿಂದ ನೇರವಾಗಿ 2010ಕ್ಕೆ. ಇದು ಟೈಮು ಕರೆಕ್ಟಾಗಿ ತೋರಿಸ್ತಿದೆ. ಆದ್ರೆ ನಾನು ಇಷ್ಟು ವರ್ಷ ಹೇಗೆ ಹಿಂದೆ ಬಂದೆ? ಡಿಂಪು, ನೀನು? ನನಗನ್ಸುತ್ತೆ ತಪ್ಪನ್ನ ತಿತ್ಕೊಂಡು ಎಲ್ಲಾನು ರೀಸೆಟ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಡಿಂಪು, 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 ನಾನು. ಏನ್ ಮಾಡ್ತಿದೀಯ ನೀನು? ವಿದ್ಯಾ, ನೀನ್ ಬದುಕಿದ್ಯಾ? ನೀನು ಹೊಡಿಬೇಡ, ಹೊಡಿಬೇಡ. ನನಗ್ ದುಡ್ಡು ತಾನೇ ಬೇಕು. ಅಯ್ಯೋ, ಇಲ್ಲ ಇಲ್ಲ, ನನಗೆ ದುಡ್ಡು ಬೇಡ. ಇವತ್ತಿಂದ ಎಲ್ಲ ಚೇಂಜ್. ಎಣ್ಣೆ ಜೂಜು ಯಾವುದನ್ನು ಮಾಡೋದಿಲ್ಲ. ಸುಮ್ನೆ ಇರು. ನಿನ್ ಕೈಲಾಗದೆ ಇರೋ ಕೆಲ್ಸನ ಯಾಕೆ ಸುಮ್ನೆ ಹೇಳ್ತೀಯ? ಸರಿ, ಖಂಡಿತ ಆಗತ್ತೆ. ನೀನ್ ನನ್ಗೊಂದು ಅವಕಾಶ ಕೊಟ್ಟು ನೋಡು. ಯಾವ ಕೆಟ್ಟ ಕೆಲ್ಸನೂ ಮಾಡಲ್ಲ. ಏ ಡಿಂಪು, ಬಾಯ್ಲೆ. ಏನೂ ಆಗಲ್ಲ ಮಕ್ಳೇ, ಏನೂ ಆಗಲ್ಲ. ಅಪ್ಪನ್ ಮುಖ ನೋಡಿನೇ ಹೆದ್ರೋಕ್ ಶುರು ಮಾಡಿದ್ದಾರೆ ಮಕ್ಳು. ಈ ತರ ಬದುಕೋದಕ್ಕಿಂತ ವಿಷ ಕೊಡು ಸಾಯೋದೇ ಒಳ್ಳೇದು. ಆ ತರ ಹೇಳ್ಬೇಡ. ನಾನ್ ನಿನಗ್ ಮಾತು ಕೊಡ್ತೀನಿ. ಈ ಮುಖ ನೋಡಿ, ಮಕ್ಳು ಭಯ ಪಡೋದಲ್ಲ, ಹೆಮ್ಮೆ ಪಡ್ತಾರೆ ನೋಡು. ಎಲ್ಲ ಕೆಟ್ಟ ಕೆಲ್ಸನೂ ಬಿಡ್ತೀನಿ. ದಯವಿಟ್ಟು ಒಂದು ಅವಕಾಶ ಕೊಡು. ನೀವೆಲ್ಲ ನನ್ನನ್ ಬಿಟ್ಟು ಎಲ್ಲೂ ಹೋಗ್ಬೇಡಿ. ನಿನ್ನೆಲ್ಲ ಮಾತುಗಳು ನಿಜ ಆಗಿದ್ರೆ ನಾನ್ ನಿನ್ ಮಾತಿನ ಮೇಲೆ ನಂಬಿಕೆ ಇಡ್ತಿದ್ದೆ. ಹಾಗಾದ್ರೆ ನಂಬು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು, ನಾನ್ ಮಾಡ್ತೀನಿ. ನಾನ್ ಇದುವರೆಗೂ ಮಾಡಿಲ್ಲ ಅಲ್ಲ, ಅದನ್ನ ಇವಾಗ ಮಾಡ್ತೀನಿ. ನೀನ್ ಹೇಳು. ಇಲ್ಲ, ನೀನ್ ಹೇಳು. ನಿಂತ್ಕೊಳ್ಳಿ, ಅಲ್ಲೇ ನಿಂತ್ಕೊಳ್ಳಿ. ಸರಿ ಆಯ್ತು. ಈಗ ನೀವು ನಿಜವಾಗ್ಲೂ ಬದ್ಲಾಗಿದ್ರೆ ಅದನ್ನ ಪ್ರೂವ್ ಮಾಡಿ ತೋರಿಸಿ. ಹಾ, ನೀನ್ ಹೇಳು. ಮಾರ್ಕೆಟ್ ಹೋಗಿ 1 kg ಸಕ್ಕರೆ, ಟೀ ಪುಡಿ, 2 kg ಅಕ್ಕಿ ತಗೊಂಡ್ ಬನ್ನಿ. ಹಾ ಸರಿ. ಮತ್ತೆ ಈ ದುಡ್ಡಿಂದ ರೇಷನ್ ತರೋ ಬದಲು ನೀವು ಕುಡ್ಕೊಂಡ್ ಬಂದ್ರೆ ಮಕ್ಳ ಮೇಲೆ ನಾನು ಆತರ ಮಾಡೋದಿಲ್ಲ. ನಾನು ಈಗ್ಲೇ ತಗೊಂಡ್ಬರ್ತೀನಿ.
ಹೇ ನೀಲ್, ಅರೆ ವಾ, ಎಲ್ಲೋಗಿದ್ಯಪ್ಪ ನೀನು? ಇಷ್ಟೊಂದ್ ದಿನ ಆಯ್ತು. ಹೇ, ದುಡ್ಡೆಲ್ಲಿಂದ ಬಂತು ನಿನ್ನ ಹತ್ರ? ಅದು ನಡಿಯೋ, ಹೋಗ್ಬಿಟ್ಟು ಮಸ್ತಾಗಿ 2 ಮಾಲ್ ಹೊಡೆದ್ಬಿಟ್ಟು ಬರೋಣ. ನಡಿಯೋ. ಇಲ್ಲ, ನನಗೆ ಕೆಲಸ ಇದೆ. ಅರೆ, ಇದೇನಿದು ಸೂರಜ್? ಪಫ್ ಸ್ಲೀವ್, ಬೋಟ್ ನೆಕ್, ಇದನ್ ತುಂಬಾ ವರ್ಷದಿಂದ ನೋಡ್ತಿದ್ದೀನಿ. ಇದ್ರಲ್ಲಿ ಹೊಸ್ತೇನಿದೆ? ಮ್ಯಾಮ್, ನೀವು ಕಳೆದ 2 ತಿಂಗಳಿಂದ ಎಲ್ಲಾ ಕಾಸ್ಟ್ಯೂಮ್ ಡಿಸೈನರ್ಗಳ ಡಿಸೈನ್ ನ ರಿಜೆಕ್ಟ್ ಮಾಡ್ತಿದ್ದೀರಾ. ಟಾಪ್ ಡಿಸೈನರ್ಸ್ಗಳ ಕಾಸ್ಟ್ಯೂಮ್ ರೆಫರೆನ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಿಲ್ಲ. ಬೋರಿಂಗ್, ಎಲ್ಲ ಬೋರಿಂಗ್ ಆಗಿದೆ. ನಿನಗೆ ಗೊತ್ತಲ್ವಾ, ನನ್ನ ನೆಕ್ಸ್ಟ್ ಫಿಲ್ಮ್ ಫ್ಯಾಷನ್ ಮತ್ತೆ ಡಿಸೈನ್ ಮೇಲೆ ಇರೋದು. ಐ ನೀಡ್ ಸಮ್ ನ್ಯೂ ಟ್ಯಾಲೆಂಟ್. ನಾನ್ ಹುಡುಕ್ತೀನಿ. ಸರಿ ಮ್ಯಾಮ್, ಹೇಳಿ ನಿಮ್ಗೆ ಯಾವ ತರ ಡಿಸೈನರ್ ಬೇಕು ಅಂತ. ಯಾರಾದ್ರೂ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಯೋಚನೆ ಮಾಡೋರು ಬೇಕು. ಹೊಸದಾಗಿ ಡಿಸೈನ್ ಮಾಡೋರು ಯಾರಾದ್ರೂ ಇರ್ತಾರಲ್ವಾ? ಅಮ್ಮ, ಮಾರ್ಕೆಟ್ ಹೇಗಿದೆ ಅಂತ ನಿಮಗ್ ಗೊತ್ತಲ್ವಾ ಮ್ಯಾಮ್? ಈ ಕಾಲದಲ್ಲಿ ಹೊಸದಾಗಿ ಏನಾದ್ರೂ ಶುರು ಮಾಡೋದಕ್ಕೆ ರಿಸ್ಕ್ ತಗೊಳಕ್ ಭಯ ಪಡ್ತಾರೆ. ರಿಸ್ಕ್ ನಾವು ತಗೊಳ್ಳೋಣ. ಸೋನಲ್, ನೀನು ಫ್ಯಾಷನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಹುಡ್ಕೋದ್ ನಿಲ್ಸು. ದೊಡ್ಡ ಡಿಸೈನರ್ಗಳು ದೊಡ್ಡ ಆಫೀಸಲ್ಲೇ ಸಿಗ್ಬೇಕು ಅಂತ ಯಾವ ಬುಕ್ಕಲ್ಲಿ ಬರ್ದಿದೆ? ಟ್ಯಾಲೆಂಟ್ ಇದೆಯಲ್ಲ, ಅದು ಕರ್ನಾಟಕದ ಹಳ್ಳಿ ಚಿಕ್ಕ ಮೂಲೆನಲ್ಲಾದ್ರೂ ಇರ್ಬೋದಲ್ಲ. ಅವಕಾಶ ಸಿಗ್ಬೇಕು. ಏ ರಾಕೇಶ್ ಅಣ್ಣ, ಹೆಂಗಿದ್ಯಾ? ಏ ಮುನ್ನ, ನಿನಗೆ ಕೆಲಸ ಸಿಗ್ತಾ ಇಲ್ವಾ? ನಡಿ ನಡಿ, ತಲೆ ಚಿಂತ ನೀನು. ಅರೇ ರೇ, ಇಲ್ ನೋಡು, ನಿನ್ಗೋಸ್ಕರ ಏನ್ ತಂದಿದ್ದೀನಿ ನಾನು. ಈ ತಿಂಡಿ ತಿನ್ನಿ. ಅಜ್ಜಿ, ಇಷ್ಟೊಂದೆಲ್ಲ ತಿಂಡಿ ತರ ಅವಶ್ಯಕತೆ ಏನಿತ್ತು? ಈಗ ತಾನೇ ತಿಂದಿದ್ದಾರೆ. ರಾತ್ರಿ ತಂಗಳ್ ರೊಟ್ಟಿನ ನೀರಲ್ಲಿ ನೆನ್ಸಿ ತಿನ್ಸಿದ್ಯಲ್ಲ, ನನಗೆ ಹೇಳ್ತಾಳೆ. ತಗೊಳ್ಳಿ ಮಕ್ಳ, ತಿನ್ನಿ. ಸರಿ ಆಯ್ತು, ಬನ್ನಿ. ಆ ಕುಡ್ಕ ಹೊಡೆದಿದ್ದ? ಇಲ್ಲ, ಇದು ಮೊದ್ಲೇ ಇತ್ತು. ಈಗ ರೇಷನ್ ತರಕ್ ಹೋಗಿದ್ದಾರೆ. ಅವರೇ ಹೇಳ್ತಾ ಇದ್ರು ಇವತ್ತಿಂದ ನಾನು ಎಣ್ಣೆನ ಮುಟ್ಟೋದೇ ಇಲ್ಲ ಅಂತ. 2 kg ಅಕ್ಕಿ, ಟೀ ಪುಡಿ ಮತ್ತೆ ಸಕ್ಕರೆ, ಇಷ್ಟೆಲ್ಲ ಐಟಮ್ಗಳು ಇಷ್ಟು ಕಮ್ಮಿ ದುಡ್ಡಲ್ಲಿ ಹೇಗ್ ತಗೊಳ್ಳೋದು? ನಾನಿನ್ನೂ ದುಡ್ಡನ್ನ ಅರೇಂಜ್ ಮಾಡ್ಬೇಕು ಅಂತ ಅನ್ಸುತ್ತೆ. ಏನ್ ಮಾಡ್ಲಿ? ಇವನ್ ರಾಜ ಅಲ್ವಾ? ಇವನ್ ಜೊತೆ ಫ್ರೆಂಡ್ಶಿಪ್ ಮಾಡ್ಕೋತೀನಿ. ಇವನ ಹತ್ರ ಯಾವ್ದಾದ್ರು ಒಂದು ಬಿಸ್ನೆಸ್ ಇದ್ದೇ ಇರುತ್ತೆ. ಸಮಯ ಬಂದಾಗ ಕತ್ತೆ ಕಾಲ್ನು ಹಿಡಿಬೇಕಾಗತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ತಾನೆ. ಯಾವತ್ ನಿನ್ ಕುಡುಕ್ ಗಂಡ ಬದ್ಲಾಗ್ತಾನೋ ಆವತ್ತೇ ನಾನು ಗೋಪಾಲನ್ ಗಾಡಿ ಮೇಲ್ ಹತ್ತಿ ಡ್ಯಾನ್ಸ್ ಮಾಡ್ತೀನಿ. ನನ್ನ ಮಾತ್ ಕೇಳು ಮಗಳೇ, ಸುರೇಂದರ್ನ ಮದುವೆ ಮಾಡ್ಕೋ. ಅವಂದು ತುಂಬಾ ದೊಡ್ಡ ಸಲೂನ್ ಇದೆ. ದಿನಾ ಚೆನ್ನಾಗ್ ಸಂಪಾದನೆ ಮಾಡ್ತಾನವನು. ನಿನ್ನ ಖುಷಿಯಾಗಿಟ್ಕೋತಾನೆ. ಇಲ್ಲ, ನಾನ್ ಏನು ಕೇಳೋದಿಲ್ಲ. ನೀನಿವತ್ತು ಸುರೇಂದರ್ನ ಭೇಟಿ ಮಾಡ್ಬೇಕು. ಅಜ್ಜಿ, ನೀಲ್ ರೇಷನ್ ತಗೊಂಡ್ ಬರ್ತಾನೆ ಅಲ್ವಾ? ಅಥವಾ ಅವ್ನ ಎಣ್ಣೆ ಕುಡ್ದು ಜೂಜಾಡಕ್ ದುಡ್ಡು ತಗೊಂಡ್ ಹೋದ್ನಾ? ರಾಜಣ್ಣ! ಅಯ್ಯೋ ನಿನ್ನ, ಯಾರೋ ನೀನ ಮರ್ತ್ಬಿಟ್ರ? ಚಿಕ್ಕ ವಯಸ್ಸಲ್ಲಿ ಒಂದೇ ಬಸ್ಸಲ್ಲಿ ಹೋಗ್ತಿದ್ವಲ್ಲ ಇಬ್ರು. ಸ್ಕೂಲ್ ಬಸ್ಸು ನಂಬರ್ 403. ನೀನು ಜಯನಗರದಿಂದ ಬರ್ತಿದ್ದವನು. ಲಾಲ್ಬಾಗಲ್ಲಿ ಇಳ್ಕೊಳ್ತಿದ್ದೆ ಪಿಂಕಿಗೋಸ್ಕರ. ಲಿಸನ್ ಯು ಬೇಬಿ ರಾಗಿಣಿ. ಓ ಸಾರಿ ಚಾಂದನಿ, ನಾಳೆ ನಿನಗೋಸ್ಕರ ಇಲ್ಲೇ ವೇಟ್ ಮಾಡ್ತೀನಿ. ಹಾರ್ಟ್ ಬ್ರೇಕ್ ಮಾಡ್ಬೇಡ ನಂದು. ಅದು ರಾಜಣ್ಣ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ನಾನ್ ಕೇಳ್ಪಟ್ಟೆ ನಿಮ್ ವ್ಯಾಪಾರ ಚೆನ್ನಾಗ್ ನಡೀತಿರುತ್ತಂತೆ. ನನ್ನನ್ನು ನಿಮ್ ಜೊತೆ ಕೆಲ್ಸಕ್ಕೆ ಸೇರ್ಸ್ಕೊಳ್ಳಿ. ಇಬ್ರು ಸೇರ್ಕೊಂಡು ಉಡೀಸ್ ಮಾಡ್ಬಿಡೋಣ. ಹೇ, ನಿನಗೆ ಗೊತ್ತಾ ನಾನು ಏನ್ ಮಾಡ್ತೀನಿ ಅಂತ? ಕದ್ದಿರೋ ಮಾಲ್ನ ಮಾರೋನು. ನಿನ್ ಕೈಯಲ್ಲಿ ಆಗಲ್ಲ. ಅಯ್ಯೋ, ಕಾಳ್ತನದಲ್ಲಿ ನಾನು ಎತ್ತಿದ ಕೈಯೇ. ನೀ ಎತ್ತಂತೂ ಕೇಳೋದೇ ಬೇಡ. ನೀ ಎತ್ತಾಗ ನಿಮ್ ಜೊತೆ ಕೆಲಸ ಮಾಡ್ತೀನಿ. ಯಾಕಂದ್ರೆ ಇನ್ಮೇಲೆ ಮನೆಯವ್ರ ಜೊತೆ ಗಲಾಟೆ ಮಾಡ್ಕೊಂಡು ಇರೋಕೆ ನಂಗೆ ಇಷ್ಟ ಇಲ್ಲ. ಏನ್ ಹೇಳ್ತೀರಾ? ಟವಲ್ ಮಾರ್ಬೇಕು, ಫ್ಯಾಕ್ಟ್ರಿಯಿಂದ ರಿಜೆಕ್ಟ್ ಆಗಿರೋ ಮಾಲು, ಜೊತೆಗೆ ಸೋಪ್ಗಳು ಇವೆ. ಆಗುತ್ತಾ ಮಾರಕ್ಕೆ? ರಾಜಣ್ಣ, ಎಲ್ಲನೂ ಮಾರಿದ್ರೆ ಎಷ್ಟು ಸಿಗುತ್ತೆ? 500 ನನಗೆ, ಮಿಕ್ಕಿದ್ದೆಲ್ಲ ನಿನಗೆ. ಅದ್ ಸರಿ, ಎಲ್ ಮಾರ್ತ್ಯಾ? ಅಲ್ಲೇ ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. ಇವನನ್ನ ನೋಡಿದ್ರೆ ಯಾವ ಮಾಲ್ ಬೇಕಾದ್ರೂ ಮಾರ್ತಾನೆ ಅನ್ಸುತ್ತೆ. ಬಂದಿದೆ ಬಂದಿದೆ ಬಂದಿದೆ. ನಿಮ್ಮೆಲ್ರಿಗೂ ಅದೃಷ್ಟ ಬಂದಿದೆ. ಬೈ 2 get 1 ಫ್ರೀ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಕ್ಕ ಬನ್ನಿ, ನೋಡಿ ನೋಡಿ. ಏನ್ ನೋಡ್ತಾ ಇದೀರಾ? ತಗೊಂಡ್ಬಿಡಿ ಸುಮ್ನೆ. ಸ್ಮೆಲ್ ನೋಡಿ ಗಮ್ ಅಂತಿದೆ. 2 ಸೋಪ್ ತಗೊಂಡ್ರೆ 1 ಟವಲ್ ಫ್ರೀ. ಅಂದ್ರೆ ಸ್ನಾನ ಆದ್ಮೇಲೆ ಒರೆಸ್ಕೊಳ್ಳೋದು. ನೀವ್ 5 ಸೋಪ್ ತಗೊಂಡ್ರೆ 100 ರೂಪಾಯಿ ಕೊಡ್ತೀನಿ. ಅದ್ರ ಜೊತೆಗೆ 2 ಟವಲ್ ಫ್ರೀ. ಟವಲ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ತುಂಬಾ ಅಲ್ವಾ? ಹಾಗಾದ್ರೆ ತಗೊಳ್ಳಿ 5. ನಾಳೆ ಬಂದ್ರೆ ಈ ಮಾಲ್ ಸಿಗೋದಿಲ್ಲ, ಯಾಕಂದ್ರೆ ಎಲ್ಲ ಇವತ್ತೇ ಖಾಲಿ ಆಗುತ್ತೆ. ಬನ್ನಿ ಬನ್ನಿ ಬನ್ನಿ, ಅಣ್ಣಂದಿರಾ ಅಕ್ಕಂದಿರಾ.
ಬೇಗ ಬೇಗ ಬನ್ನಿ, ಎಲ್ಲ ಖಾಲಿ ಆಗುತ್ತೆ. ಅಕ್ಕ ತಗೊಳ್ಳಿ. ಅಣ್ಣ, Thank ಇಲ್ಲೊಂದ್ you, ಕೊಡಿ. ಅಕ್ಕ. 5 5 soap ಮತ್ತೆ towel ನನಗೆ. ಗೋ ಅವೇ. ಏನಾಯ್ತು ರಜಣ? ಏನಾದ್ರೂ ತಪ್ಪಾಯ್ತಾ? ಯು ಗೋ ಅವೇ. ರಜಣ, ನಾನು ತುಂಬಾ ದೂರ ಹೋಗ್ತೀಯ ನೀನು. 500 ರೂಪಾಯಿ ಮಾಲ್ನ 3000 ರೂಪಾಯಿ ಮಾರಿದ್ಯಾ? ಆ ಚಿಂದಿ ಮಾಡ್ಬಿಟ್ಟೆ ಬಿಡು, ಚಿಂದಿ. ಥ್ಯಾಂಕ್ಸ್ ನೋಡು, ರಜಣ. ಒಂದ್ ಹೊಸ ಪ್ರೊಜೆಕ್ಟರ್ ಬಂದಿದೆ, ಮಾರಕ್ಕಾಗತ್ತಾ? ಹಾ ರಜಣ, ನಾನ್ ಮಾರ್ಬಿಡ್ತೀನಿ. ನಿನ್ನೊಳಗೆ ಫೈರ್ ಇದೆ ಅಲ್ವಾ, ಇದು ನಿನ್ನ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ. ರಾಜಣ್ಣ, ಇದು ನಿಮ್ದು. ಆಹಾ, ಇಷ್ಟೊಂದೆಲ್ಲ ದುಡ್ಡು. ಇಷ್ಟು ದುಡ್ಡಿಂದಾಗಿ ಮಕ್ಕಳು ಮತ್ತೆ ವಿದ್ಯಾ ಹೊಟ್ಟೆ ತುಂಬ ಊಟ ಮಾಡ್ತಾರೆ. ಮನೆಗೆ ಬೇಕಾಗಿರೋ ರೇಷನ್ ಸಿಗುತ್ತೆ, ಮಕ್ಕಳಿಗೆ ಹೊಸ ಬಟ್ಟೆ ಮತ್ತೆ ಶೂನು ಸಿಗುತ್ತೆ. ಏ ನೀಲ್, ಏನ್ ಮಗ ದುಡ್ಡು ನೀನ್ ಸಂಪಾದಿಸ್ತಿದ್ಯಾ? ಪಾರ್ಟಿನ ನಾನ್ ಕೊಡಿಸ್ತೀನಿ ನಿನಗೋಸ್ಕರ. ತಗೋ ಕೊಡಿ. ನಾಳೆ ನಾನು ಪಾರ್ಟಿಗೆ ಬರ್ತಿದ್ದೀನಿ, ಇನ್ಫಾರ್ಮ್ ಮಾಡ್ಬಿಡು ಮಿಸ್ಟರ್ ಚೋಪ್ರಾಗೆ. ಆದ್ರೆ ಮಾರ್ನಿಂಗ್ ನೀವು ಕ್ಯಾನ್ಸಲ್ ಮಾಡಿದ್ರಿ ಅಲ್ವಾ ಮ್ಯಾಮ್? ನೀವ್ ಹೇಳ್ತಾ ಇದ್ರಿ ಹೊಸ ಡಿಸೈನರ್ ಮತ್ತೆ ಹೊಸ ಐಡಿಯಾ ಸಿಗೋವರೆಗೂ ಯಾವುದೇ ಪಾರ್ಟೀಸ್ ಮತ್ತೆ ಇವೆಂಟ್ಸ್ ಗೆ ಹೋಗಲ್ಲ ಅಂದ್ರಿ. ಆದ್ರೆ ಈಗ ನನ್ನ ಹತ್ರ ಒಂದು ಐಡಿಯಾ ಇದೆ. ಏನ್ ಐಡಿಯಾ ಮ್ಯಾಮ್? ನಾನು ನ್ಯಾಷನಲ್ ಲೆವೆಲ್ ಕಾಂಟೆಸ್ಟ್ ಆರ್ಗನೈಸ್ ಮಾಡ್ತೀನಿ. ಅದರಲ್ಲಿ ಜನ ದೇಶದ ಮೂಲೆಯಿಂದ ಡಿಸೈನ್ ನ ಸಬ್ಮಿಟ್ ಮಾಡ್ತಾರೆ. ವಿತೌಟ್ ಎನಿ ರೆಫರೆನ್ಸ್, ವಿತೌಟ್ ಎನಿ ಟೆನ್ಸ್, ಪ್ಯೂರ್ ಟ್ಯಾಲೆಂಟ್ ಅಂಡ್ ಪ್ಯಾಷನ್. ಬ್ರಿಲಿಯಂಟ್ ಐಡಿಯಾ ಮ್ಯಾಮ್. ಅಂಡ್ ವಾಟ್ಸ್ ದ ವಿನ್ನರ್ ಪ್ರೈಸ್? ವಿನ್ನರ್ಗೆ ಸಿಗತ್ತೆ 10 lakhs ಪ್ರೈಸ್ ಅಮೌಂಟ್. ಮತ್ತೆ ಏನಂದ್ರೆ ನನ್ನ ನೆಕ್ಸ್ಟ್ ಫಿಲ್ಮ್ಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡೋ ಚಾನ್ಸ್. ವಾವ್, ಇಟ್ಸ್ ಅಮೇಜಿಂಗ್. ದಟ್ಸ್ ಜೀನಿಯಸ್ ಮ್ಯಾಮ್. ಇದರಿಂದ ಇಂಡಸ್ಟ್ರಿ ಶೇಕ್ ಆಗುತ್ತೆ. ಮತ್ತೆ ಆಗ ನಾನ್ ಒಬ್ಬರ ಕನ್ಸನ್ನ ನನಸು ಮಾಡ್ತೀನಿ. ಒನ್ ಟೈಮಲ್ಲಿ ನನ್ ಕನ್ಸ್ ನನ್ಸು ಮಾಡ್ದಾಗೆ. ಹೇಳ್ತಾರಲ್ಲ, ಸ್ಟಾರ್ಸ್ ಅದೃಷ್ಟ ಇದ್ರೆ ಹೊಳಿಯತ್ತೆ. ಆದ್ರೆ ಕೆಲವೊಂದ್ಸಲ ಒಂದು ಹೊಳಿತಾ ಇರೋ ಸ್ಟಾರ್ ಇನ್ನೊಂದ್ ಸ್ಟಾರ್ಗೆ ಹೊಳಿಯೋದಕ್ಕೆ ಅವಕಾಶ ಮಾಡ್ಕೊಡತ್ತೆ. ಅಮ್ಮ ಅಮ್ಮ, ನನ್ ಪಕ್ಕದಲ್ಲಿರೋ ಆಂಟಿ ಮನೆಗೆ ಹೋಗಿ ಏನಾದ್ರೂ ತಿನ್ಕೊಂಡ್ ಬರ್ಲಾ? ನನಗ್ ತುಂಬಾ ಹೊಟ್ಟೆ ಹಸಿತಿದೆ. ಅಮ್ಮ, ನನ್ಗೂ ತುಂಬಾ ಹೊಟ್ಟೆ ಹಸ್ವಾಗ್ತಿದೆ. ಇನ್ನೊಂದ್ ಸ್ವಲ್ಪ ಹೊತ್ತಿರಿ ಮಕ್ಳ, ಅಪ್ಪ ಬಂದ್ಬಿಡ್ತಾರೆ. ಅಪ್ಪ ಬರೋದ್ ಎಷ್ಟೊತ್ತಾಗ್ಬೋದು? ನಿನಗ್ ಹೇಳ್ತೀನಿ, ಅವಳು ನನ್ಗೆ ಮಗಳಿದ್ದಾಗೆ, ಗೊತ್ತಾಯ್ತಾ? ಮತ್ತೆ ನೋಡು, ನೀನು ಅವಳನ್ನ ಮತ್ತ ಅವಳ ಮಗಳನ್ನ ಸಾಕಕ್ಕೆ ತಯಾರಾಗಿದ್ರೆ ನಾನು ಮಾತಾಡ್ತೀನಿ. ನೀನೇನಾದ್ರೂ ಅವಳಿಗೆ ತೊಂದ್ರೆ ಕೊಟ್ರೆ ನಿನ್ ಅಂಗಡಿಗೆ ಹುಡ್ಕೊಂಬಂದು ನನ್ನ ಈ ಚಪ್ಲಿಯಿಂದ ಸರಿಯಾಗಿ ಹೊಡಿತೀನಿ ನಿನಗೆ. ಅಯ್ಯೋ ಏನಜ್ಜಿ, ನನ್ನನ್ನೇನ ಕುಡ್ಕಂತರ ಅನ್ಕೊಂಡಿದ್ಯಾ? ನಾನ್ ಜವಾಬ್ದಾರಿ ಹೊತ್ಕೊಳಕ್ ರೆಡಿ ಇರ್ಲಿಲ್ಲ ಅಂದ್ರೆ ನಾನ್ ಯಾಕೆ ಇಲ್ಲಿಗೆ ಬರ್ತಿದ್ದೆ? ಬಾ, ನಿನಗ್ ಭೇಟಿ ಮಾಡಿಸ್ತೀನಿ, ಬಾ. ವಿದ್ಯಾ, ಮಗಳೇ ವಿದ್ಯಾ, ವಿದ್ಯಾ ಬೇಗ ಹೋಗಿ ಟೀ ಮಾಡು. ನೋಡು ಯಾರು ಬಂದಿದ್ದಾರೆ ಅಂತ ನನ್ ಜೊತೆ. ನನ್ ಮನೆಲ್ಲ ಟೀ ಮಾಡ್ಬೇಕು ಅಂತಿದ್ದೆ, ಆದ್ರೆ ಏನ್ ಹೇಳಿ ನಾನು, ಟೀ ಪುಡಿನೇ ಖಾಲಿ ಆಗಿದೆ. ಇದು ಮಕ್ಳಿಗೋಸ್ಕರ ಫ್ರೂಟ್ಸ್ ತಗೊಂಡ್ಬಂದಿದ್ದೀನಿ. ಅಯ್ಯೋ, ಚೀಲ್ದಿಂದ ತೆಗೆದುಕೊಡು. ತೆಗಿ ಬೇಗ. ಇದು ಫ್ರೂಟ್ ಏನೋ, ನಿನ್ ತಲೆ ಒಡೆದ್ಬಿಡ್ತೀನಿ, ಇಡೋ ಒಳಗೆ. ಆ ಕುಡ್ಕ ಬನ್ನ ಕುಡ್ದು ಮೋರಿನಲ್ಲಿ ಬಿದ್ದಿರ್ಬೇಕು. ನೋಡಮ್ಮ, ಈಗ ನಿನ್ನ ಮೋರಿಯಿಂದ ಆಚೆ ತೆಗಿಯೋ ಅವಕಾಶ ಬಂದಿದೆ. ನೋಡು, ನಿನಗೆ ಇದೇ ಒಳ್ಳೇದು. ಅಮ್ಮ, ಅಪ್ಪ ಬಂದ್ರು. ಅಯ್ಯೋ ಲತಿಕಾ ಚಿಕ್ಕಮ್ಮ, ಮಕ್ಕಳ ಇಲ್ಲಿ ನೋಡಿ, ನಿಮ್ಮಿಬ್ಬರಿಗೂ ಕೂಡ ಹೊಸ ಶೂಗಳನ್ನ ತಂದಿದ್ದೀನಿ. ಇಲ್ಲೋಡು ಟಿಂಪು, ಇಲ್ಲೋಡಿ ಹೇಗಿದೆ ಶೂ ನೋಡು. ಇದು ನಿನಗೆ. ಹೋಗಿ ಬೇಗ ಟ್ರೈ ಮಾಡಿ, ಹೋಗಿ. ಇದ್ಯಾ ಇಲ್ಲೋಡು, 60 ರೂಪಾಯಿ ಕೆಜಿ ಸೋನಾ ಅಕ್ಕಿ ಬರುತ್ತಲ್ಲ, ಅದೇ ಇದು. ಇನ್ಮೇಲೆ ಕಡಿಮೆ ರೇಟಿಂದ ಅಕ್ಕಿ ಎಲ್ಲ ತರೋದೇ ಇಲ್ಲ. ಇಲ್ಲೋಡು, ಇದು ಬನ್ನು ನೋಡು, ಇದ್ರಲ್ಲಿ ತರಕಾರಿ ಇದೆ, ಎಲ್ಲ ವಸ್ತುನು ತಂದಿದ್ದೀನಿ. ಅಜ್ಜಿ, ಅದು ಅಂಗಡಿ ಕಸ್ಟಮರ್ ವೇಟ್ ಮಾಡ್ತಿರ್ತಾರೆ. ಸುಮ್ನಿರು. ಇವತ್ ಮತ್ತೆ ಜೂಜಲ್ಲಿ ಗೆದ್ದುಬಿಟ್ಟು ಬಂದಿದೀಯ. ನಾಳೆ ಹೋಗಿ ಸೋಲ್ತೀಯ, ಮತ್ತೆ ಮಕ್ಕಳನ್ನ ಉಪವಾಸ ಇಡ್ತೀಯ, ಹೆಂಡತಿ ಮಕ್ಕಳಿಗೆ ಹೊಡಿತೀಯ ಅಲ್ವಾ? ಅಯ್ಯೋ ದೇವ್ರೆ, ಅಷ್ಟೊಂದು ಕೆಟ್ಟಾಗಿ ನಡ್ಕೊಂಡಿದ್ದೆ ನಾನು. ಇಲ್ಲ ಚಿಕ್ಕಮ್ಮ, ಅದು ಇನ್ಮೇಲೆ ಎಲ್ಲ ನಿಲ್ಲಿಸ್ತೀನಿ. ಎಣ್ಣೆ ಕುಡಿಯೋದಿಲ್ಲ, ಜೂಜಾಡೋದಿಲ್ಲ,
ಮತ್ತೆ ಇವಳಿಗೆ ಹೊಡೆಯೋದು ಇಲ್ಲ. ನಾನು ಏನ್ ಹೇಳ್ತಿದ್ದೀನಿ ಅಂದ್ರೆ ಮಂಚದ ಕೆಳಗಡೆ ಬಾಟಲ್ ಇದೆ ಅರ್ಧ ಇಂಗ್ಲಿಷ್ ಅವ್ರದ್ದು, ಅದನ್ನ ನೀವು ತಗೊಳ್ಳಿ. ನನಗ್ ಗೊತ್ತು ನೀವು ಆಗಾಗ ಸ್ವಲ್ಪ ತಗೊಂತೀರಾ ಅಂತ. ಏನ್ ಬೊಗಳ್ತಿದ್ಯೋ ನಾಯಿ? ನೀನ್ ಉಳಿಸಿರೋ ಇಂಗ್ಲಿಷ್ ಎಣ್ಣೆನ ಕುಡ್ದು ಬದುಕೋ ಅಂತ ಕರ್ಮ ನನಗಿನ್ನೂ ಬಂದಿಲ್ಲ ಕಣೋ. ಇನ್ನೊಬ್ಬರ ದುಡ್ಡಲ್ಲಿ ಬದುಕಿಲ್ಲ ನಾನು, ತಿಳ್ಕೊ ಮಗನೇ. ನೀಲ್ ನಿಜ ಹೇಳು, ಇಷ್ಟೆಲ್ಲ ವಸ್ತು ತರಕ್ ದುಡ್ಡಿಲಿಂದ ಬಂತು? ಕಷ್ಟಪಟ್ಟೆ ವಿದ್ಯಾ, ಕಷ್ಟಪಟ್ಟು ಬೇವ್ರು ಸುರಿಸಿದ್ದೀನಿ. ನಿನ್ ಮೇಲೆ ಆಣೆ. ನನ್ನ ಮಗಳ ಮೇಲೆ ಸುಳ್ಳು ಆಣೆ ಮಾಡ್ಬೇಡ. ನಾನ್ ತಲೆ ಕೆಡ್ತು ಅಂದ್ರೆ ನಿನ್ ತಲೆ ಬೋಳಿಸ್ಬಿಡ್ತೀನಿ ಅಷ್ಟೇ. ಸರಿ, ಹಾಗಾದ್ರೆ ನಿಮ್ಮ ಮೇಲೆ ಆಣೆ. ನಾಯಿ, ಆಣೆ ಇಟ್ಟು ನನ್ನ ಸಾಯಿಸ್ಬೇಡ. ನಾನ್ ಇನ್ನೂ 50 ವರ್ಷ ಬದುಕ್ಬೇಕು. 50 ಅಲ್ಲ, 60 ಅಲ್ಲ, 70, 80 ವರ್ಷ ಬದುಕ್ತೀರಾ ಅಜ್ಜಿ. ಯಾಕಂದ್ರೆ ನಾನು ನಿಮ್ ಮೇಲೆ ಸುಳ್ಳಾಣೆ ಮಾಡೇ ಇಲ್ಲ. ಅದೇನಂದ್ರೆ ನೀವು ಮೊದಲನೇ ಸರಿ ನೋಡ್ತಾ ಇದ್ದೀರಲ್ಲ ನಾನು ಕಷ್ಟಪಟ್ಟು ದುಡ್ಡು ತಂದಿರೋದನ್ನ. ಆದ್ರೆ ಪರವಾಗಿಲ್ಲ, ನಿಮ್ಗೆ ಎಲ್ಲ ನಿಧಾನಕ್ಕೆ ಅಭ್ಯಾಸ ಆಗತ್ತೆ, ಸರಿನಾ? ಇವ್ರು ಯಾರು ಅಂತ ಗೊತ್ತಾಗಿಲ್ಲ. ನಮಸ್ತೆ. ನಾನು ಸುಮ್ನಿರೋ. ಇವನು ತುಂಬಾ ದೊಡ್ಡ ವ್ಯಕ್ತಿ. ನಮ್ ಮಾರ್ಕೆಟ್ ಅಲ್ಲಿ ಇವಂದು ತುಂಬಾ ದೊಡ್ಡ ಸಲೂನ್ ಇದೆ. ನೀನು ತಿಂಗಳಲ್ಲಿ ಸಂಪಾದನೆ ಮಾಡಕ್ಕಾಗಲ್ಲ ಅಷ್ಟಿವ್ನು ಒಂದ್ ದಿನಕ್ ಸಂಪಾದನೆ ಮಾಡ್ತಾನೆ. ಮತ್ತೆ ಇವನೇ ನಮ್ ವಿದ್ಯನ್ಗೆ ಸರಿಯಾದ ಜೋಡಿ. ಏನಂತ ಮಾತಾಡ್ತಾ ಇದೀರಾ? ಇವಳು ನನ್ನ ಹೆಂಡತಿ. ನೀವು ಬೇಕಂದ್ರೆ ನೋಡಿ, ಇವತ್ತಿಂದ ನಾನು ನನ್ನ ಹೆಂಡತಿ ಮತ್ತೆ ನನ್ನ ಮಕ್ಕಳನ್ನ ಯಾವತ್ತೂ ಉಪವಾಸ ಇರಕ್ ಬಿಡಲ್ಲ. ನಾನ್ ಮಾತ್ ಕೊಡ್ತಾ ಇದ್ದೀನಿ. ಏನ್ ಬಡಾಯ್ ಕೊಚ್ಕೋತಾ ಇದ್ದಾನ್ ನೋಡು. ಆದ್ರೆ ಇವತ್ತು ಇವ್ರ ಕಣ್ಣಲ್ಲಿ ಸತ್ಯ ಕಾಣಿಸ್ತಾ ಇದೆ. ಅಯ್ಯೋ ದೇವ್ರೇ, ಈ ಹೆಣ್ಣು ಮಕ್ಕಳು ತಮ್ಮ ಜೀವನ ಹಾಳು ಮಾಡ್ಕೊಳ್ಳೋದ್ ಯಾವಾಗ ನಿಲ್ಲಿಸ್ತಾರೆ ನನಗ ಅರ್ಥ ಆಗ್ತಾ ಇಲ್ಲ. ನೀನೇನ್ ನೋಡ್ತಾ ಇದೀಯಾ? ಫ್ಯಾಮಿಲಿ ಪಿಕ್ಚರ್ ನಡೀತಾ ಇದೀಯಾ? ನಡಿ. ಏ ವಿದ್ಯಾ, ನೀನ್ ಹೋಗ್ ಕೂತ್ಕೋ. ಏ ಮಕ್ಕಳ, ಇವತ್ತ ಅಡುಗೆ ನಾನ್ ಮಾಡ್ತೀನಿ. ಅಪ್ಪ ನೀವು? ಏ ವಿದ್ಯಾ, ಏನ್ ಮಾಡ್ತಾ ಇದ್ಯಾ? ನಿನಗೆ ಹೇಳಿದ್ದೆಲ್ಲ ನಾನು ಅಡುಗೆ ಮಾಡ್ತೀನಿ ಅಂತ. ಈ ಕಡೆ ಬಾ, ನಾನ್ ಮಾಡ್ತೀನಿ. ಬೇಡ ನೀಲ್, ನಾನ್ ಮಾಡ್ತೀನಿ. ಅಲ್ಲ, ಏನು ಅಂತ ಹೇಳ್ತಾ ಇದ್ದೀಯ ನೀನು? ಒಂದ್ ವಿಷಯ ಹೇಳು. ಮಕ್ಳು ನಿನ್ ಕೈ ರುಚಿನ ನೋಡಿದಾರಲ್ವಾ, ಅವ್ರಿಗೂ ಗೊತ್ತಾಗ್ಲಿ ಅವ್ರ ಅಪ್ಪನ ಕೈ ರುಚಿ ಹೇಗಿರುತ್ತೆ ಅಂತ. ನಾನ್ ಮಾಡ್ತೀನಿ, ಹೋಗ್ ನೀನು. ಏ ವಿದ್ಯಾ, ಅದು ನಾನು ಸ್ವಲ್ಪ ದಿನದ ಹಿಂದೆ ನಿನ್ ಕನ್ನಡಿ ಹೊಡೆದಾಕಿದ್ದೆ. ಇದೇನು ನಿನ್ ಹತ್ರ ದುಡ್ಡಿಲ್ವಾ? ನೋಡು, ಇದು ಇಲ್ಲಿ ನೋಡು, ನಿನ್ಗೋಸ್ಕರ ಹೊಸ ಮಿರರ್ ತಂದಿದ್ದೀನಿ. ಅದಕ್ಕಿಂತ ಚೆನ್ನಾಗಿದೆ ಇದು, ಪೂರ್ತಿ ಗೋಲ್ಡನ್. ತಗೋ. ಏನಾಯ್ತು ವಿದ್ಯಾ, ಇಷ್ಟ ಆಗಿಲ್ವಾ? ಪರವಾಗಿಲ್ಲ, ನಾನ್ ನಿನ್ಗೆ ಹೊಸ ತರ್ತೀನಿ. ಇಲ್ಲ, ಈ ಕನ್ನಡಿಲಿ ಏನೆಲ್ಲ ಸುಂದರವಾಗಿ ಕಾಣಿಸ್ತಾ ಇದೆಯೋ ಅದ್ ಮತ್ತೆ ಉಳಿಯುತ್ತೇನೋ ಅಂತ ಭಯ ಆಗ್ತಿದೆ. ನೋಡು ನೀಲ್, ನೀನ್ ಮತ್ತೆ ಕುಡ್ಕೊಂಡ್ ಬಂದು ಅದೇ ರೀತಿ ಮಾಡ್ತೀಯ ಅನ್ನೋದಾದ್ರೆ ಈ ರೀತಿ ಎಲ್ಲ ಒಳ್ಳೆಯವನಾಗಿರ್ಬೇಡ. ಇಲ್ಲ, ನನಗಿದೆಲ್ಲ ಅಭ್ಯಾಸ ಆಗೋಗಿದೆ. ನೀನ್ ಈ ರೀತಿ ಎಲ್ಲ ಒಳ್ಳೆಯವನ್ ತರ ನಾಟಕ ಮಾಡ್ಬೇಡ. ಅಯ್ಯೋ ಇಲ್ಲ ವಿದ್ಯಾ, ನೀನ್ ಅದನ್ ಮರ್ತ್ಬಿಡು. ನಿಜವಾಗ್ಲು ನಾನ್ ನಂಬಿಕೆ ಕಳ್ಕೊಬೇಕು ಅಂದ್ರೆ ಅದು ನನ್ ಸತ್ತಾಗ ಮಾತ್ರ. ತಗೋ, ನಿನ್ ಗಂಡ ಕಷ್ಟಪಟ್ಟು ದುಡ್ದಿರೋ ಮೊದಲನೇ ದುಡ್ಡು. ವಿದ್ಯಾ, ನಾನ್ ನಿನ್ಗೆ ಮಾತು ಕೊಡ್ತೀನಿ, ಇವತ್ತಿಂದ ಏನೇ ಆದ್ರೂ ಕೂಡ ನಿನ್ ಹತ್ರ ದುಡ್ಡು ಕೇಳೋ ಅಂತ ಪರಿಸ್ಥಿತಿ ಬರೋದಕ್ಕೆ ನಾನು ಬಿಡೋದಿಲ್ಲ, ಸರಿನಾ? ಹೋಗು, ನೀನ್ ಹೋಗು, ನಾನು ಪಾವ್ ಭಾಜಿ ಮಾಡ್ತೀನಿ, ಹೋಗು. ರೆಡಿನಾ ಮಕ್ಳೇ? ಎಕ್ಸ್ಟ್ರಾ ಬೆಣ್ಣೆ ಹಾಕಿರೋ ಪಾವ್ ಭಾಜಿ ಯಾರಿಗ್ ಬೇಕು? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ, ಬಿಸಿ ಇದೆ. ನೀನ್ ಮತ್ತೆ ಬದ್ಲಾಗಲ್ಲ ತಾನೆ? ವಿದ್ಯಾ, ನಿನ್ಗೆ ಅರ್ಥ ಆಗ್ತಾ ಇಲ್ವಾ? ನಾನು ಈಗ ತಾನೇ ಹೇಳಿದ್ನಲ್ಲ, ನೀಲ್ ಒಂದ್ಸರಿ ಹೇಳಿದ್ಮೇಲೆ ಮುಗೀತು ಅಷ್ಟೇ. ಏಯ್, ನೀವ್ ಯಾರು ಪಾವ್ ಭಾಜಿ ತಿನ್ನೋದಿಲ್ವಾ? ತಗೊಳ್ಳಿ ತಗೊಳ್ಳಿ ತಗೊಳ್ಳಿ.
ಏ ವಿದ್ಯೆ ನೀನೇನ್ ನೋಡ್ತಿದ್ಯಾ? ಅಯ್ಯೋ ನೀನು ತಿನ್ನು, ತುಂಬಾ ಚೆನ್ನಾಗಿದೆ. ಏನ್ ಕುನಾಲ್, ಹೇಗಿದೆ ಪಾವ್ ಭಾಜಿ? ಚೆನ್ನಾಗಿದೆ ಅಪ್ಪ, ತುಂಬಾ ಚೆನ್ನಾಗಿದೆ. ನೀವ್ ಇದನ್ನ ಸಂಡೇನ ಮಾಡ್ತೀರಾ? ನನ್ ಫ್ರೆಂಡ್ ಪೂಜನ್ ಬರಕ್ ಹೇಳ್ತೀನಿ. ಅಯ್ಯೋ ನಿನ್ ಫ್ರೆಂಡ್ ಪೂಜಾ ಏನು, ನಿನ್ ಟ್ಯೂಷನ್ ಫ್ರೆಂಡ್ ಇದ್ದಾಳಲ್ಲ ಅದೇ ಸಾಕ್ಷಿ, ಅವಳನ್ನು ಕರಿ. ನಾವೆಲ್ಲ ಸೇರ್ಕೊಂಡು ಒಳ್ಳೆ ಪಾವ್ ಭಾಜಿ ಪಾರ್ಟಿ ಮಾಡೋಣ. ಮುಂದೆ ಏನಾಗುತ್ತೆ ಅಂತ ತಿಳಿದುಕೊಳ್ಳಲು ಈಗಲೇ ಪಾಕೆಟ್ ಎಫ್ಎಂ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿದೆ.